ಹಲೋ ಹಾಯ್ ಎಲ್ಲೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಬೆಳಗ್ಗೆ ಚಿತ್ರದುರ್ಗದಿಂದ ಹೃದಯ ವಿದ್ರಾವಕ ಘಟನೆಯೊಂದು ಕೇಳಲ್ಪಡ್ತಾ ಇದೆ. ಇದು ನಿರಂತರವಾಗಿ ನಮ್ಮ ದೇಶದಲ್ಲಿ ಒಂದೆರಡು ತಿಂಗಳಾಯಿತು ಹೆಚ್ಚುತ್ತಾ ಇರುವಂತಹ ಒಂದು ಸಂಗತಿ. ಅಂದರೆ ಬಸ್ಸಿಗೆ ಬೆಂಕಿ ತಗುಲಿಕೊಂಡು ದಾರುಣವಾಗಿ ಜನ ಸಾವನ್ನಪ್ಪುತ್ತಾ ಇರುವಂತಹ ಒಂದು ವಿಚಾರ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಸ್ನೇಹಿತರೆ, ತಾವು ಗಮನಿಸಿದಿರೋ ಇಲ್ವೋ ಅಂತ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಿರಂತರವಾಗಿ ಈ ಒಂದು 2 ತಿಂಗಳಲ್ಲಿ ಹಲವು ಅಪಘಾತಗಳಿಗೆ ನಾವು ಸಾಕ್ಷಿ ಆಗಬೇಕಾಯಿತು, ಹಲವು ವರದಿಗಳನ್ನು ನಾವು ಕೇಳಬೇಕಾಯಿತು, ಹಲವು ಪ್ರಾಣಗಳನ್ನು ಹೊತ್ತಿ ಕರಕಲಾದಂತಹ ಸ್ಥಿತಿಯಲ್ಲಿ ಕಾಣಬೇಕಾಯಿತು. ಹಲವು ಕುಟುಂಬಸ್ಥರು ಇನ್ನೂ ಹಾಹಾಕಾರ ಹಾಕ್ತಾ ಇದ್ದಾರೆ. ಆದರೂ ಕೂಡ ಇದು ನಿಲ್ಲೋದಿಲ್ಲ. ಈ ಒಂದು ವಿಚಾರದ ಬಗ್ಗೆ ಒಂದು ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದರೂ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಅದೆಲ್ಲವೂ ನಡೆಯುವುದಕ್ಕಿಂತಲೂ ಮೊದಲು ಮತ್ತೊಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ಮಾತ್ರವಲ್ಲ, ಅದೇ ಒಂದು ಬಸ್ಸಿನಲ್ಲಿರುವಂತಹ 17 ವ್ಯಕ್ತಿಗಳು ಸಜೀವವಾಗಿ ದಹನ ಆಗಿರುವಂಥದ್ದು, ದಹಿಸಿ ಹೋಗಿರುವಂಥದ್ದು. ಅವರಿಗೆ ಯಾವುದೇ ವಿಚಾರದ ಬಗ್ಗೆ ಗೋಜೆ ಇರುವುದಿಲ್ಲ. ಒಂದು ರೀತಿಯಲ್ಲಿ ಸುಖ ನಿದ್ರೆಯಿಂದ ಇದ್ದಂತಹ ಒಂದು ಸಂದರ್ಭ ನೋಡಿ. ರಾತ್ರಿ 10-11 ಗಂಟೆಗೆ ಬೆಂಗಳೂರಿಂದ ಹೊರಡುವಂತಹ ಬಸ್ಸು ನೋಡಿ ಏಕಾಏಕಿ ನಿದ್ದೆಗೆ ಜಾರ್ತಾರೆ. 3:45 ಅಂತ ಹೇಳುವಾಗ ಒಂದೊಳ್ಳೆ ನಿದ್ರೆಯಲ್ಲಿರುವಂತಹ ಒಂದು ಸಂದರ್ಭ. ಏನೋ 4-5-6 ಗಂಟೆ ಹೊತ್ತಿಗೆ ಚಿತ್ರದುರ್ಗ ತಲುಪ್ತೀವಿ ಅನ್ನುವಂತಹ ಒಂದು ಚಿಂತೆಯಲ್ಲಿ ಆ ಒಂದು ಬಸ್ಸಿನಲ್ಲಿ ಆರಾಮವಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಸೊ ಅಂತಹ ಒಂದು ಸಂದರ್ಭದಲ್ಲಾಗಿತ್ತು ಈ ಒಂದು ಘಟನೆ ನಡೆದಿರುವಂಥದ್ದು. ಖಾಸಗಿ ಟ್ರಾವೆಲ್ ಬಸ್ಗೆ ಕಂಟೈನರ್ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಅವಘಡ ಸಂಭವಿಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡನ ಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದಂಥದ್ದು. ಡಿಸೆಂಬರ್ 24ರಂದು ರಾತ್ರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತಹ ಬಸ್ಸು ಶಿವಮೊಗ್ಗ ಮಾರ್ಗವಾಗಿ ಹೋಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಮುಂದಿನಿಂದ ಬಂದಂತಹ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ, ಅಂದರೆ ಯಾವುದೊಂದು ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ಸಂಚಾರ ಮಾಡಿ ಬಂದಂತಹ ಕಂಟೈನರ್ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ನೇರವಾಗಿ ಬಸ್ಸಿನ ಮುಂದೆ ಬಂದು ನಿಲ್ಲುತ್ತೆ. ಅಂದರೆ ಬಸ್ಸು ಕೂಡ ಅತ್ಯಂತ ರಭಸವಾಗಿತ್ತು, ಕಂಟೈನರ್ ಲಾರಿ ಕೂಡ ಅತ್ಯಂತ ರಭಸವಾಗಿತ್ತು. ಸೊ ಈ ಒಂದು ಕಾರಣದಿಂದಾಗಿ ಏಕಾಏಕಿ ಬಸ್ಸಿನ ಡೀಸೆಲ್ ಟ್ಯಾಂಕರ್ ಸ್ಫೋಟಗೊಂಡಿದೆ. ಆ ಒಂದು ಸ್ಫೋಟದಲ್ಲಿ ಬೆಂಕಿ ಹತ್ತಿಕೊಂಡು ಬಸ್ಸು ಒಂದು ರೀತಿಯಲ್ಲಿ ಯಾವ ಕ್ಷಣದಲ್ಲೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಹೊತ್ತಿ ಉರಿದು ನಾಶ ಆಗಿರುವಂಥದ್ದು. ಈ ಒಂದು ದುರಂತದಲ್ಲಿ 17 ಮಂದಿ ಬಸ್ಸಿನಲ್ಲಿದ್ದಂತಹ ವ್ಯಕ್ತಿಗಳು ಅದೇ ಟೈಮಲ್ಲಿ ಹೊತ್ತಿ ಸಾವನ್ನಪ್ಪಿದರೆ ಇನ್ನು ಬಹುತೇಕ 10-15 ಮಂದಿಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮಾತ್ರ ಅಲ್ಲ, ಲಾರಿಯಲ್ಲಿದ್ದಂತಹ ಚಾಲಕ ಕೂಡ ಸಜೀವವಾಗಿ ಇಲ್ಲಿ ದಹನ ಆಗಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ. ಈ ಒಂದು ಖಾಸಗಿ ಬಸ್ ಸೀಬರ್ಡ್ ಟ್ರಾವೆಲ್ಸ್ನ ಒಡೆತನದಲ್ಲಿದ್ದಂತಹ ಒಂದು ಬಸ್ ಆಗಿತ್ತು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭ, ಅದು ಕೂಡ ಶಿವಮೊಗ್ಗ ದಾರಿ ಮುಖಾಂತರವಾಗಿ ಗೋಕರ್ಣಕ್ಕೆ ಚಲಿಸ್ತಾ ಇದ್ದಂತಹ ಬಸ್ಸು. ವಿರುದ್ಧ ದಿಕ್ಕಿನಲ್ಲಿ ಕಂಟೈನರ್ ಲಾರಿಯೊಂದು ರಭಸವಾಗಿ ಬರ್ತಾ ಇತ್ತು. ಏಕಾಏಕಿ ಆ ಒಂದು ರೋಡನ್ನು ಕ್ರಾಸ್ ಮಾಡಿ ಡಿವೈಡರ್ಗೆ ಡಿಕ್ಕಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಸ್ನವರಂತೂ ಏನಾದರೂ ಮಾಡಲಿ, ಈ ಒಂದು ರಾತ್ರಿ ಸಂದರ್ಭದಲ್ಲಿ ಗಾಡಿಗಳು ಇರೋದಿಲ್ಲ. ಸೊ ಸ್ಪೀಡಾಗಿ, ನಾರ್ಮಲಿ ಎಲ್ಲ ಗಾಡಿಗಳು ಸ್ಪೀಡಾಗೇ ಇರುತ್ತೆ, ಓವರ್ ಸ್ಪೀಡ್ ಅಂತಲ್ಲ, ನಾರ್ಮಲಿ ಸ್ಪೀಡಾಗೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಡಿವೈಡರ್ಗೆ ಗುದ್ದಿದ ಆ ಒಂದು ಕಂಟೈನರ್ ಲಾರಿ ನೇರವಾಗಿ ಬಸ್ಸಿಗೆ ಬಂದು ಅಪ್ಪಳಿಸುತ್ತೆ. ಎಕ್ಸಾಕ್ಟ್ ಪ್ಲೇಸ್ ಅಂತ ಹೇಳಬೇಕಾದ್ರೆ ಚಿತ್ರದುರ್ಗದಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಹಿರಿಯೂರು ತಾಲೂಕು ಅಂತ ಅದನ್ನು ಕರೆಯಲ್ಪಡುವಂತಹ ಸ್ಥಳ. ಇನ್ನು ಪ್ರಾಥಮಿಕ ವರದಿಗಳು ಬರ್ತಾ ಇರುವಂತೆ ಕನಿಷ್ಠ ಅಂದರೂ 25 ಸಾವುಗಳು ಸಂಭವಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 9 ಮಂದಿ ಪವಾಡ ಸದೃಶವಾಗಿ ಅಲ್ಲಿ ಬಚಾವಾಗಿರುವಂಥದ್ದು. 10-17 ವ್ಯಕ್ತಿಗಳನ್ನು ಸುಟ್ಟು ಕರಕಲಾಗಿ ಗುರುತಿಸಲೇ ಸಾಧ್ಯವೇ ಆಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಸುಟ್ಟು ಹೋಗಿರುವಂಥದ್ದು. ಇಷ್ಟೆಲ್ಲ ಅನಾಹುತ ನಡೆದರೂ ಕೂಡ ಆ ಒಂದು ಟೈಮಲ್ಲಿ ನಿದ್ದೆಯಿಂದ ಇದ್ದಂತಹ 7-9 ಮಂದಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಇನ್ನು ಗಾಯಗೊಂಡಂತಹ ವ್ಯಕ್ತಿಗಳನ್ನು ಅಲ್ಲಿಯೇ ಪಕ್ಕದಲ್ಲಿದ್ದಂತಹ ಹಿರಿಯೂರು ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಪ್ರಾಥಮಿಕ ವರದಿಯಲ್ಲಿ ಇವತ್ತು ಗೊತ್ತಾಗ್ತಾ ಇರುವಂಥದ್ದು.
ಸೊ ಈ ಒಂದು ಘಟನಾ ಸ್ಥಳಕ್ಕೆ ಪೂರ್ವ ವಲಯದ IGP ಮತ್ತು ಉನ್ನತ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ಒಂದು ಅಪಘಾತಕ್ಕೆ ಕಾರಣ ಏನು ಅನ್ನುವುದನ್ನು ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಏನೇ ತನಿಖೆ ಮಾಡಿದರೂ ಕೂಡ ಸೊ ಇಂತಹ ಒಂದು ಅಪಘಾತ ಕಳೆದ ನಂತರ ಆಗುವಂತಹ ಸಾವು ನೋವುಗಳಿಗೆ ನಿಜವಾಗ್ಲೂ ಆ ಒಂದು ಕುಟುಂಬಸ್ಥರೇ ಒಂದು ರೀತಿಯಲ್ಲಿ ದುಃಖ ಅದು ಇದು ಅಂತ ಅವರೇ ಭರಿಸಬೇಕಾಗುತ್ತೆ. ಸೊ ಈ ಒಂದು ಪ್ರಕರಣ ನಡೆದ ನಂತರ ರಾಜ್ಯ ಸರ್ಕಾರಗಳು ಕೆಲವೊಮ್ಮೆ ನಷ್ಟ ಪರಿಹಾರ ಅಂತ ಹೇಳಿಬಿಟ್ಟು 5 ಲಕ್ಷ 10 ಲಕ್ಷ ಅಂತ ಏನು ಘೋಷಣೆ ಮಾಡ್ತವೆ, ಅದು ಬಿಟ್ಟು ಆ ಒಂದು ಕುಟುಂಬಸ್ಥರಿಗೆ ಕಳೆದು ಹೋದಂತಹ ಜೀವವನ್ನು ಮರಳಿ ಕೊಡೋದಕ್ಕೆ ಆಗೋದೇ ಇಲ್ಲ. ಸೊ ಇವೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು. ಇಷ್ಟೆಲ್ಲ ಒಂದು ದುಸ್ಥಿತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದ್ರು ಕೂಡ ಈ ಒಂದು ವಿಚಾರದ ಬಗ್ಗೆ ಯಾಕಾಗಿ ನೋಡಿ, ಬಸ್ಗಳಿಗೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ವೇಗದ ಮಿತಿಯನ್ನು ಕಾನೂನಾತ್ಮಕವಾಗಿ ಜಾರಿಗೊಳಿಸಬೇಕು. ಮಾತ್ರವಲ್ಲ, ಯಾವುದೇ ಲಾರಿಗಳಾಗಿರಲಿ ಯಾವುದೇ ಆಗಿರಲಿ ನೋಡಿ, ಒಬ್ಬರೇ ಡ್ರೈವ್ ಮಾಡಿಕೊಂಡು ಹೋಗಬಾರ್ದು ಅನ್ನುವಂತಹ ಕಾನೂನು ಕೂಡ ಜಾರಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಲಾರಿಯಲ್ಲಿ ಮೇ ಬಿ ನಿದ್ರೆ ಕೂಡ ಮಾಡಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ಇರ್ತಿದ್ರೆ ಆತನನ್ನು ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಸೊ ಲಾರಿಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕಾನೂನು ವ್ಯವಸ್ಥೆಗಳು ಬರಬೇಕು. ಒಬ್ಬನೇ ಡ್ರೈವ್ ಮಾಡೋ ಹಾಗೇ ಇಲ್ಲ, ಇಬ್ಬರನ್ನು ಕರ್ಕೊಂಡು ಹೋಗಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಕಾನೂನು ಇವತ್ತು ಜಾರಿ ಆಗಬೇಕು. ಸೊ ಇವೆಲ್ಲ ಆದರೆ ಮಾತ್ರ ಮುಂದಿನ ದಿವಸಗಳಲ್ಲಿ ಇಂತಹ ಅನಾಹುತಗಳನ್ನು ನಾವು ತಡೆ ಹಿಡಿಬೋದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.